ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಕರ್ನಾಟಕ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿರುತ್ತದೆ. ಆದ್ದರಿಂದ ಎಲ್ಲ ಸರ್ಕಾರಿ ನೌಕರರು ತಮಗೆ ಅನ್ವಯ ಆಗುವ ವೇತನವನ್ನು ಪರಿಶೀಲಿಸುತ್ತಿದ್ದೀರಿ. ನಿಮ್ಮ ಕೆಲಸವನ್ನು ಸರಳೀಕರಣಗೊಳಿಸುವ ಸಲುವಾಗಿ ಆನ್ಲೈನ್ನಲ್ಲಿ ನಿಮ್ಮ ವೇತನವನ್ನು ಕಂಡುಕೊಳ್ಳಲು ವೆಬ್ಸೈಟ್ ಅಭಿವೃದ್ಧಿಗೊಳಿಸಲಾಗಿದೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ಕಳಿಸಿದ್ದಾರೆ ಸ್ನೇಹಿತರೆ. ಆ ಲಿಂಕ್ ಪ್ರಕಾರ ಕನ್ಫ್ಯೂಷನ್ ಇದೆ ಎಲ್ರಿಗೂ. 7ನೇ ವೇತನ ಆಯೋಗ ಬಂತು, ಎಷ್ಟಿದೆ, ಏನಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕನ್ಫ್ಯೂಷನ್ ಇರುವಂಥ ಸಮಯದಲ್ಲಿ ಒಂದು ವೆಬ್ಸೈಟ್ ಲಿಂಕನ್ನು ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಆ ವೆಬ್ಸೈಟ್ ಲಿಂಕಿಂದ ನಾವು ನಮ್ಮ ಬೇಸಿಕ್ ಎಷ್ಟಿದೆ, ನಾವು ಯಾವ ಕ್ಯಾಡರಲ್ಲಿ ಇರ್ತೀವಿ, ಎ ಬಿ ಸಿ ಗ್ರೇಡಲ್ಲಿರ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಕ್ಲಿಕ್ ಮಾಡಿ ನಮೂದು ಮಾಡಿದಾಗ ನಮಗೆ ಎಷ್ಟು 7th ಪೇ ಪ್ರಕಾರ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದರ ಬಗ್ಗೆ ನಾವು ವಿವರವಾಗಿ ನೋಡಬಹುದು ಸ್ನೇಹಿತರೆ. ಸೊ ನಾವು ಕೂಡ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಒಂದು ವೆಬ್ಸೈಟ್ ಲಿಂಕ್ ಇಲ್ಲಿದೆ, ಆ ಲಿಂಕನ್ನು ನಾವು ಕ್ಲಿಕ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಏನಿಲ್ಲ ಅಂತ ಹೇಳಿಬಿಟ್ಟು. ಇವನ್ ನಾವು ಲಿಂಕಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಕರ್ನಾಟಕ 7th ಪೇ ಅಂತ ಹೇಳಿಬಿಟ್ಟು ಇದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಏನು ಬಂದಿಲ್ಲ, ಯಾರೋ ವಾಟ್ಸಪ್ ಫಾರ್ವರ್ಡ್ ಮಾಡಿದರು. ಹಾಗೆ ಎಲ್ಲರೂ ಆಲ್ಮೋಸ್ಟ್ ಲಕ್ಷಗಟ್ಟಲೆ ಜನ ಇದನ್ನು ನೋಡಿದ್ದಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು, ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡೋರೆಲ್ಲರೂ ಒಂದು ಕಾತುರತೆ ಇದೆ. ಆದರೆ ಆಗಸ್ಟ್ ಕಂಪ್ಲೀಟ್ ಆದಮೇಲೆ ಆಗಸ್ಟ್ ಸ್ಯಾಲ್ರಿ ಬರುವಾಗ ನಾವು ನೋಡಬಹುದು. ಆದರೂ ಸಹಿತ ಈ ಒಂದು ಲಿಂಕ್ ನಾವು ಕೂಡ ಯೂಸ್ ಮಾಡಿ ನೋಡೋಣ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ನಮಗೆ ಅಂತ ಹೇಳಿಬಿಟ್ಟು. ಎಲ್ಲ ಕರ್ನಾಟಕ ಸರ್ಕಾರಿ ನೌಕರರು ಟೆಲಿಗ್ರಾಮ್ ಸೇರಿಕೊಳ್ಳಲು ಕ್ಲಿಕ್ ಮಾಡಿ ಅಂತ ಅವ್ರದ್ದು ಗ್ರೂಪ್ಗೆ ಕ್ಲಿಕ್ ಮಾಡಿ ಅಂತ ಇದ್ದಾರೆ. ಆದರೆ 7th ಪೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್, 7th ಪೇ ಪೆನ್ಷನ್ ಕ್ಯಾಲ್ಕುಲೇಷನ್, ಪೆನ್ಷನ್ ಕೂಡ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ 7th ಪೇ ಸ್ಯಾಲ್ರಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. 7th ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬಹುದು. ಗೌರ್ಮೆಂಟ್ ಆರ್ಡರ್ಸ್ ಏನಿದೆ ಅದರ ಬಗ್ಗೆ ಕ್ಲಿಕ್ ಮಾಡಲು ಈ ಒಂದು ಟೆಲಿಗ್ರಾಮ್ QR ಕೋಡ್ ಕೊಟ್ಟಿದ್ದಾರೆ. ಯಾರಾದರೂ ಇವರ ಟೆಲಿಗ್ರಾಮ್ QR ಕೋಡ್ನಿಂದ ಅವರು ಜಾಯ್ನ್ ಆಗಬೇಕಾದ್ರೆ ಅಲ್ಲೂ ಜಾಯ್ನ್ ಆಗಬಹುದು ಸ್ನೇಹಿತರೆ. ಸೊ ನಾವು ನೋಡೋಣ ಈ ಒಂದು 7th ಪೇ ಕ್ಯಾಲ್ಕುಲೇಷನ್ ಏನಿರುತ್ತೆ. ಯಾರು ಸರ್ಕಾರಿ ನೌಕರರು ಇವಾಗ ಹುದ್ದೆ ಮಾಡ್ತಾಯಿದ್ದಾರೆ ಅಂದರೆ ಪೆನ್ಷನ್ ಇಲ್ಲ, ಕರೆಂಟ್ ವರ್ಕಿಂಗ್ ಇದ್ದಾರೆ, ಅವರ 7th ಪೇ ಹೇಗಿರುತ್ತೆ ಅಂಥೇಳಿ ಒಂದು ಉದಾಹರಣೆ ತೊಗೊಂಡು ನೋಡೋಣ ಬನ್ನಿ ಸ್ನೇಹಿತರೆ. ಸೊ ನಾನು ಕ್ಲಿಕ್ ಮಾಡಿದೆ. ಅದರಲ್ಲಿ 6th ಪೇ ಡೀಟೇಲ್ಸ್, 6th ಪೇ 6ನೇ ವೇತನದ ಮಾಹಿತಿ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕರೆಂಟ್ ಪೇ ಸ್ಕೇಲ್, ಪ್ರಸ್ತುತ ವೇತನ ಶ್ರೇಣಿ ಅಂದರೆ ಎಷ್ಟಿದೆ ನಿಮಗೆ. ಫಾರ್ ಎಕ್ಸಾಂಪಲ್ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಶುಶ್ರೂಷಾಧಿಕಾರಿಯಾಗಿ 2020ರಲ್ಲಿ ಯಾರು ಜಾಯ್ನ್ ಆಗಿದ್ದಾರೆ ಅಂದರೆ 736 ಪೋಸ್ಟು. ಅದರ ಒಂದು ನೋಡೋಣ ಸ್ನೇಹಿತರೆ. ಆಲ್ಮೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಬೇಸಿಕ್ ಎಷ್ಟಿದೆ ಆ್ಯಸ್ ಪರ್ 6th ಪೇ ಪ್ರಕಾರ 30,350, ಆಮೇಲೆ 33,450, ಆಮೇಲೆ 36,000, ಆಮೇಲೆ 37,900. ನಾವು ಜಸ್ಟ್ 36,000 ಬೇಸಿಕ್ ಅಂತ ಹೇಳಿಬಿಟ್ಟು ಕ್ಲಿಕ್ ಮಾಡೀವಿ. ಕ್ಲಿಕ್ ಆದಮೇಲೆ ಪ್ರೆಸೆಂಟ್ ಬೇಸಿಕ್ ಪೇ ಎಷ್ಟಿದೆ ಅಂತಂದರೆ 36,000 ಕ್ಲಿಕ್ ಆಯಿತು. ಆಮೇಲೆ ಎಂಪ್ಲಾಯ್ ಗ್ರೂಪು, ನೀವು ಯಾವ ಗ್ರೂಪ್ಗೆ ಸೇರಿದ್ದೀರಾ, ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂದರೆ ಶುಶ್ರೂಷಾಧಿಕಾರಿಗಳು ಸಿ ಗ್ರೂಪ್ಗೆ ಸೇರಿದ್ದಾರೆ. ಸೊ ಸಿ ಗ್ರೂಪ್. ಆಮೇಲೆ HRS ಸಿಟಿ ಗ್ರೇಡ್, ಮನೆ ಬಾಡಿಗೆ ಭತ್ಯೆ ಸಿ ಗ್ರೂಪ್ ಪ್ರಕಾರ ಇರುತ್ತೆ. ಇಷ್ಟು ಮಾಡಿಬಿಟ್ಟು ಸಬ್ಮಿಟ್ ಮಾಡೋಣ ಸ್ನೇಹಿತರೆ. ಸಬ್ಮಿಟ್ ಮಾಡಿದ ತಕ್ಷಣ ಎಷ್ಟಿದೆ ಅನ್ನೋದರ ಬಗ್ಗೆ ವಿವರ ಬರುತ್ತೆ ಸ್ನೇಹಿತರೆ. ಸಬ್ಮಿಟ್ ಆಯಿತು. ಸಬ್ಮಿಟ್ ಆದ ಕೂಡಲೇ ಕರೆಂಟ್ ಪೇ ಸ್ಕೇಲ್ 36,000, ನ್ಯೂ ಪೇ ಸ್ಕೇಲು 58,300 ಬಂದಿದೆ ಸ್ನೇಹಿತರೆ. ಸೊ ಕರೆಂಟ್ ಪೇ ಸ್ಕೇಲ್ ಈಗಿನ ವೇತನ ಶ್ರೇಣಿ ಎಷ್ಟಿದೆ ಅಂತಂದರೆ 36,950, ಆಮೇಲೆ 39,800, 1,100, 46,400, 1,250, 53,900, 1,450, 62,600, 1,650, 67,550. ಎಕ್ಸಾಂಪಲ್ ಇದಿದ್ದರೆ
ನೆಕ್ಸ್ಟ್ ಬರೋದು 58,300, 1,500, 64,300, 1,650, 74,200, 1,900, 85,600, 2,300, 99,400, 2,700, 1,77,500 ರೂಪಾಯಿ. ಸೊ ಇದಾಯಿತು. ಸಿಕ್ಸ್ತ್ ಪೇ ಆ್ಯಸ್ ಆನ್ 34,300, ಆ್ಯಸ್ ಆನ್ 1/7/22 ಪ್ರಕಾರ 34,300 ಇದ್ದರೆ, ನ್ಯೂ ಪೇ ಪ್ರಕಾರ 58,300. ನ್ಯೂ ಪರಿಶಿಷ್ಟ ವೇತನ ಆ್ಯಸ್ ಆನ್ 58,300 ಇರುತ್ತೆ ಸ್ನೇಹಿತರೆ. ಆಮೇಲೆ DA 5,101, HRA 4,373, ಮೆಡಿಕಲ್ ಅಲವೆನ್ಸ್ 500, ಆಮೇಲೆ ಗ್ರಾಸ್ ಸ್ಯಾಲ್ರಿ 68,274 ಇರುತ್ತೆ. ಆಮೇಲೆ ಸಿಕ್ಸ್ತ್ ಪೇ ಗ್ರಾಸು 60,500, ಸೆವೆಂತ್ ಪೇ ಗ್ರಾಸು 68,274, ಆಮೇಲೆ ಡಿಫ್ರೆನ್ಸ್ ಅಮೌಂಟು 7,774. ಸೊ 36 ಜಸ್ಟ್ ಹಾಗೆ ನಾವು ನೋಡಿದಾಗ ನಮಗೆ ಈ ಒಂದು ಡಿಫ್ರೆನ್ಸ್ ಅಮೌಂಟು ಎಷ್ಟು ಹೆಚ್ಚಾಗಿದೆ, ಸೆವೆಂತ್ ಪೇ ಜಾರಿಯಾಗಿಂದ ಅಂಥೇಳ್ಬಿಟ್ಟು ನೋಡಿದರೆ 7,774 ರುಪೀಸ್ ಆಗಿದೆ ಸ್ನೇಹಿತರೆ. ಸೊ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು. ಸುಮಾರು ಜನ ಮಾಡ್ತಾ ಇದ್ದಾರೆ. ಇದರ ಕ್ಲಾರಿಟಿ ಕೊಡಿ ಅಂತಂದಿದ್ರು. ಇದನ್ನು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಏನು ಬಂದಿಲ್ಲ ಸ್ನೇಹಿತರೆ. ಯಾರೋ ಒಬ್ಬರು ಈ ಒಂದು ಲಿಂಕನ್ನು ಡೆವಲಪ್ ಮಾಡಿ ಅದನ್ನು ವಾಟ್ಸಪ್ಪಲ್ಲಿ ಹಾಕಿದ್ರು. ನಾನು ಕೂಡ ಟ್ರೈ ಮಾಡಿದೆ, ನಿಮಗೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಷ್ಟೇ ವಿನಃ ಇದು ಏನು ಪೇಯ್ಡ್ ಪ್ರಮೋಷನ್ಸ್ ಏನಿಲ್ಲ. ನೀವು ಕೂಡ ಟ್ರೈ ಮಾಡಬಹುದು. ಟ್ರೈ ಮಾಡಬೇಕಾದ್ರೆ ಜಸ್ಟ್ ಸಿಕ್ಸ್ ಪೇ ವೇತನ ಮಾಹಿತಿ ಎಷ್ಟಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನೋಡಬಹುದು, ಅಥವಾ ನೆಕ್ಸ್ಟ್ ಕ್ಲಿಯರ್ ಮಾಡಿಕೊಂಡು ಮತ್ತೆ ನೀವು ನೋಡಬಹುದು. ಇನ್ ಕೇಸ್ ನೀವು ಬೇಕಾದರೆ ನೋಡ್ಬೋದು ಸ್ನೇಹಿತರೆ. ಇವಾಗ ಸಿಕ್ಸ್ತ್ ಪೇ ಪ್ರಕಾರ ಜಸ್ಟ್ 17,000 ನೋಡೋಣ ಸ್ನೇಹಿತರೆ. ಯಾರು ಡಿ ಗ್ರೂಪ್ ಸ್ಟಾಫ್ ಇದ್ದಾರೆ ಅವರ ಬಗ್ಗೆ ನೋಡೋಣ. ಜಸ್ಟ್ ಸಿಂಪಲ್ ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಾ ಇರೋದು. ಇದೇನೇನು ಇದೇ ರೀತಿ ಆಗುತ್ತೆ, ಇದೇ ರೀತಿ ನಮ್ಮ ಚೇಂಜಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನೇನು ಕ್ಲೇಮ್ ಮಾಡಲಿಕ್ಕಾಗಲ್ಲ. ನಾನು ಈ ಗಣಿತದಲ್ಲಿ ಅಷ್ಟೇ ನಿಪುಣ ಅಲ್ಲ. ಜಸ್ಟ್ ಒಂದು ಆ್ಯಪ್ ಲಿಂಕ್ ಇದೆ, ಒಂದು ವೆಬ್ಸೈಟ್ ಲಿಂಕ್ ಇದೆ. ಆ ವೆಬ್ಸೈಟ್ ಲಿಂಕಿಂದ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ತೊಗೊಂಡಿದ್ದೆ ಎಷ್ಟು, 17,000 ಬೇಸಿಕ್, ಆ್ಯಸ್ ಎ ಬೇಸಿಕ್ ತೊಗೊಂಡಿದ್ವಿ. ಸೊ ಇಲ್ಲಿ ನಾವು ಚೇಂಜ್ ಮಾಡೋಣ. 17,000 ಇಲ್ಲಿ ಚೇಂಜ್ ಆಯಿತು. ಆಮೇಲೆ ಎಂಪ್ಲಾಯ್ ಗ್ರೂಪ್ ಯಾವುದಿದೆ ಅಂದರೆ ಡಿ ಗ್ರೂಪಲ್ಲಿ ಬರುತ್ತೆ ಬಹುಶಃ. ಆಮೇಲೆ HRA SC ಲಾಸ್ಟು. ಇದನ್ನು ನೋಡೋಣ ಸ್ನೇಹಿತರೆ. ಸಬ್ಮಿಟ್ ಮಾಡಿ. ಸಬ್ಮಿಟ್ ಆಯಿತು. ಸೊ 17,000 ಕರೆಂಟ್ ಪೇ ಸ್ಕೇಲ್, ಈಗಿನ ವೇತನ ಶ್ರೇಣಿ 17,400, 18,600, 4,450, 20,400, ಆಮೇಲೆ 500, 22,400, 550, 24,600, 600, 27,650, 28,950 ಇತ್ತು. ಇವಾಗ ನ್ಯೂ ಪೇ ಸ್ಕೇಲ್ ಪ್ರಕಾರ ನಾವು 17,000 ಹಾಕಿ ಡಿ ಗ್ರೂಪ್ ನೋಡಿದಾಗ 27,000 ಬೇಸಿಕ್ಕು, 650, ಆಮೇಲೆ 29,600ಗೆ 725, 32,500, 800, 35,700, 900, 39,300, 1,000 ರುಪೀಸ್, ಆಮೇಲೆ 43,300, 1,125, 46,675. ಸೊ ನ್ಯೂ ಪೇ ಪ್ರಕಾರ ಇಷ್ಟಿರುತ್ತೆ. ಅನ್ಡಿಫೈನ್ಡ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗಷ್ಟು ಇದರ ಬಗ್ಗೆ ಐಡಿಯಾ ಇಲ್ಲ. ಸೊ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಪ್ಲ್ಯಾನ್ ಮಾಡಿ ನೋಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.